ನಮಸ್ಕಾರ ಎಲ್ಲರಿಗೂ. ಯೋಗಟ್ನ ನಾವೆಲ್ಲರೂ ಅಂಗಡಿಯಿಂದ ತಂದು ತಿಂದಿರ್ತೀವಿ. ಆದ್ರೆ ಅದರಲ್ಲಿ ಎಷ್ಟು ಹೆಲ್ತಿ ಕಂಟೆಂಟ್ ಇರುತ್ತೆ ಅಂತ ನಮಗೆ ಯೋಚನೆ ಆಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗೋ ಯೋಗಟ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಒಂದು ಪಾತ್ರೆ ತಗೊಳ್ಳಿ. ಅದರ ಮೇಲೆ ಒಂದು ಸೋಚೋದನ್ನ ಇಟ್ಬಿಡಿ. ನಾನೊಂದು ಕ್ಲೀನ್ ಇರುವಂತ ಬಿಳಿ ಕಾಟನ್ ಕ್ಲೋತ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಸುಮಾರು ಅರ್ಧ ಲೀಟರ್ ಮೊಸರನ್ನ ಈ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಗಂಟು ಕಟ್ಟಿ 1 ಅವರ್ ಇಟ್ಬಿಡಿ. ಯಾಕೆ ಹೀಗೆ ಮಾಡ್ತೀನಿ ಅಂದ್ರೆ ಮೊಸರಲ್ಲಿರುವ ನೀರಿನಂಶ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂತ. ಇನ್ನೊಂದ್ ಕಡೆ ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಇದನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ. ಆ ಪೀಸ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ರುಬ್ಬೇಕು ಚೆನ್ನಾಗಿ. ಒಂದು ತವಾದಲ್ಲಿ ಇದನ್ನ ಹಾಕಿ ಚೆನ್ನಾಗಿ ನೀರಿನಂಶ ಹೋಗೋ ತನಕ ಬೇಯಿಸಿ. ಎರಡರಿಂದ 3 ನಿಮಿಷಗಳ ಕಾಲ ಬೇಯಿಸಿ. ಹಾಗೆ ಅದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋಕೆ ಬಿಟ್ಬಿಡಿ. ಈಗ ಒಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲು ಹಾಕಿ ಕುದಿಸಿ. ಇದು ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಬೇಡಿ. ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸಿ. ಇದಕ್ಕೆ ನಾನು 3 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ನೀವಿಲ್ಲಿ ಸಕ್ಕರೆ ಬೇಡ ಅಂದ್ರೆ ಪರವಾಗಿಲ್ಲ. ಹಾಗೆ ಒಂದು 5 ನಿಮಿಷ ಕುದಿಸಿ ಆಫ್ ಮಾಡಿ. ನಾನು ಮೊಸರು ಗಂಟು ಕಟ್ಟಿ ಇಟ್ಟಿದ್ದು ಆಲ್ರೆಡಿ 1 ಅವರ್ ಆಗಿದೆ. ಸೊ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತುಂಬಾನೇ ಸ್ಮೂತ್ ಆಗೋ ತನಕ ಮಿಕ್ಸ್ ಮಾಡ್ತಾನೆ ಇರಿ. ಇದಕ್ಕೆ ಮ್ಯಾಂಗೋ ಮಿಕ್ಸ್ಚರ್ನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಹಾಲನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ.
ಈಗ ಮತ್ತೆ ಹಾಲನ್ನು ಹಾಕ್ತಾ ಇದ್ದೀನಿ. ಈ ಕಂಪ್ಲೀಟ್ ಮಿಕ್ಸ್ಚರ್ ಅನ್ನೋದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದನ್ನ ಒಂದು ಕಪ್ಗೆ ಹಾಕಿ ಅದ್ರ ಮೇಲೆ ಪಿಸ್ತಾ ಮತ್ತೆ ಬಾದಾಮಿ ಪುಡಿನ ಹಾಕ್ತಾ ಇದ್ದೀನಿ. ಇದರ ಮೇಲೆ ಒಂದು ಬಟ್ಟೆಯನ್ನು ಚೆನ್ನಾಗಿ ಟೈಟ್ ಮಾಡಿ ಕಟ್ಟಿ 6ರಿಂದ 10 ಗಂಟೆಗಳ ಕಾಲ ಸೈಡ್ ಅಲ್ಲಿ ಇಡಬೇಕು. ನಿಮ್ಗೆ ತಣ್ಣಗೆ ಐಸ್ ಕ್ರೀಮ್ ತರ ಆಗ್ಬೇಕು ಅಂದ್ರೆ ಫ್ರಿಡ್ಜ್ ಅಲ್ಲಿ 4ರಿಂದ 5 ಅವರ್ಸ್ ಇಟ್ಬಿಡಿ. ನಿಮ್ಮ ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರೆ ಇದನ್ನ ನೀವು ಕೊಡ್ಬೋದು. ಇದು ರಿಸಲ್ಟ್. ಮ್ಯಾಂಗೋ ಯೋಗರ್ಟ್ ರೆಡಿ ಆಗಿದೆ. ಇದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು.